ಪ್ರತಿಯೊಬ್ಬರ ಪ್ರಸ್ತುತ ಜೀವನವು ಹಿಂದಿನ ಜನ್ಮಗಳ ಮುಂದುವರಿಕೆಯಾಗಿದೆ. ಹೇಗೆ ಇಂದು ನಿನ್ನೆಯ ಮುಂದುವರಿಕೆಯಾಗಿದೆಯೋ ಮತ್ತು ಇಂದು ನಾಳೆಯ ಮುಂದುವರಿಕೆಯಾಗಲಿದೆಯೋ ಹಾಗೆಯೇ. ಅಲ್ಲಿ ಯಾವುದೇ ಬಿಡುವಿಲ್ಲ, ವಿರಾಮವಿಲ್ಲ, ಅದು ಶಾಶ್ವತ ಗುರಿಯಾಗಿದೆ. ನೀವು ಒಮ್ಮೆ ಬುದ್ಧರಾದರೆ ನೀವು ಯಾವಾಗಲೂ ಬುದ್ಧರೇ. ಮತ್ತೆ ಮತ್ತೆ ಮತ್ತು ಮತ್ತೆ ನೀವು ಬುದ್ಧರಾಗಿಯೇ ಹಿಂತಿರುಗುತ್ತೀರಿ, ಮತ್ತೆ 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 ಮತ್ತೆ. ಅಂತಿಮ ಎಂಬ ಪದವನ್ನು ಬಳಸಬೇಡಿ, ಶಾಶ್ವತ ಎಂಬ ಪದವನ್ನು ಬಳಸಿ. ಬುದ್ಧ ಸ್ಥಿತಿಯು ಒಂದು ಅಂತಿಮ ಸ್ಥಿತಿ ಮತ್ತು ಶಾಶ್ವತ ಸ್ಥಿತಿ. ನಾನು ನನ್ನ ಹಿಂದಿನ ಜನ್ಮಗಳಲ್ಲಿ ಬುದ್ಧನಾಗಿದ್ದೆ, ಆದರೆ ಇಡೀ ಮಾನವಕುಲಕ್ಕೆ ಸಹಾಯ ಮಾಡಲು ನಾನು ಮತ್ತೆ ಹಿಂತಿರುಗಿದೆ. ನೀವು ಕೂಡ ಮತ್ತೆ ಮತ್ತೆ ಮತ್ತು ಮತ್ತೆ ಮತ್ತು ಮತ್ತೆ ಹಿಂತಿರುಗುತ್ತೀರಿ. ಅದು ನಿಮಗೆ ಬಿಟ್ಟಿದ್ದು. ನೀವು ಬುದ್ಧರಾದಾಗ ಅಲ್ಲಿ 3 ವಿಷಯಗಳಿವೆ. ನೀವು 3 ಆಯ್ಕೆಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬಹುದು. ನೀವು ಆಸ್ಟ್ರಲ್ ಜಗತ್ತಿನಲ್ಲಿ, ಸೂಕ್ಷ್ಮಲೋಕದಲ್ಲಿ ಶಿಕ್ಷಕರಾಗಬಹುದು. ನೀವು ಬೋಧಿಸಲು ಭೂಮಿಗೆ ಬರಬೇಕಿಲ್ಲ, ಆದರೆ ನೀವು ಅಲ್ಲಿಯೇ ಬೋಧಿಸುವಿರಿ. ಎರಡನೆಯ ಮಾರ್ಗವೆಂದರೆ ನೀವು ಭೂಮಿಗೆ ಬಂದು ಬೋಧಿಸಬಹುದು. ಮೂರನೆಯ ಮಾರ್ಗವೆಂದರೆ ನೀವು ಉನ್ನತ ಲೋಕಗಳಲ್ಲಿ ಸಂಶೋಧಕರಾಗಬಹುದು. ನಾಲ್ಕನೆಯದು ನೀವು ಉನ್ನತ ಲೋಕಗಳಲ್ಲಿ ಆಡಳಿತಗಾರರಾಗಬಹುದು. ಅಲ್ಲಿ ಆಯ್ಕೆಯಿದೆ, ನೀವು ಸಂಪೂರ್ಣವಾಗಿ ನಿಮ್ಮದೇ ಮಾಲೀಕರು. ನೀವು ಆರಿಸಿಕೊಳ್ಳುತ್ತೀರಿ. ಆದರೆ ಅನೇಕ ಜನರು ಭೂಮಿಯ ಮೇಲೆ, ಈ 3 ಆಯಾಮದ ಗ್ರಹಗಳ ಮೇಲೆ ಬುದ್ಧತ್ವದ ಉದಾಹರಣೆಗಳಾಗಲು ಮತ್ತೆ ಮತ್ತೆ ಹಿಂತಿರುಗಲು ಆರಿಸಿಕೊಳ್ಳುತ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಬುದ್ಧನಿಗೂ ಎಲ್ಲವೂ ಮುಕ್ತವಾಗಿದೆ. ನಾನು ಮತ್ತೆ ಮತ್ತೆ ಹಿಂತಿರುಗಲು ಆರಿಸಿಕೊಂಡೆ. ನಾನು ಈಗಾಗಲೇ ನನ್ನ ಹಿಂದಿನ ಜನ್ಮದಲ್ಲಿ ಬುದ್ಧನಾಗಿದ್ದೆ, ಆದ್ದರಿಂದ ನಾನು ಮತ್ತೆ ಬಂದೆ. ನಾನು ಮತ್ತೆ ಬರಬಹುದು. ಆ ಸಮಯದಲ್ಲಿ ನಾವು ಯಾವ ಆಯ್ಕೆಯನ್ನು ತೆಗೆದುಕೊಳ್ಳುತ್ತೇವೆ ಎಂದು ನಮಗೆ ತಿಳಿದಿರುವುದಿಲ್ಲ. ನಾವು ಉನ್ನತ ಲೋಕಗಳಲ್ಲಿ ಸಂಶೋಧಕ ಅಥವಾ ಶಿಕ್ಷಕ ಅಥವಾ ಆಡಳಿತಗಾರ ಆಗಿರಬಹುದು. ಅದು ಒಂದು ಆಯ್ಕೆ. ಏನು ಎಂದು ನೀವು ಭಾವಿಸುತ್ತೀರಿ? ಅದೇ ಶಿಕ್ಷಕನಾಗಿರುವ ಸ್ಥಿತಿಯು ಮುಂದುವರಿಯುತ್ತದೆ. ನೀವು ಎಲ್ಲಿದ್ದರೂ ಇತರ ಬುದ್ಧರು ನಿಮಗೆ ಏನು ಮಾಡಲು ವಿನಂತಿಸುತ್ತಾರೋ ನೀವು ಅಲ್ಲಿನ ಬುದ್ಧರ ಗುಂಪನ್ನು ಸೇರುತ್ತೀರಿ.